ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸುವೆ ಜೂಲೈ ತಿಂಗಳು 16ನೇ ತಾರೀಕು ಮಂಗಳವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ನಾವು ದೇವರನ್ನು ಸ್ತುತಿಸೋಣ, ದೇವರನ್ನು ಕೊಂಡಾಡೋಣ. ಆಮೇನ್. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಕರ್ತರು ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ಸ್ತೋತ್ರ ಮಾಡುವ. ಸ್ತೋತ್ರ ಸ್ತೋತ್ರ. ಈ ದಿನವೆಲ್ಲ ನಮ್ಮನ್ನು ಕರವಿಡಿದು ಜಯದಿಂದ ನಡೆಸುವ ಕರ್ತರಿಗೆ ಕೃತಜ್ಞ ಸ್ತುತಿ ಮಾಡೋಣ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪವಿತ್ರವಾದ ನಾಮವನ್ನು ಕೊಂಡಾಡು. ಪವಿತ್ರ ನಾಮವನ್ನು ಕೀರ್ತಿಸಿರಿ, ಉನ್ನತಪಡಿಸಿರಿ. ಆತನ ಪ್ರೀತಿ ದಯೆ ಕನಿಕರಗಳಕ್ಕಾಗಿ ಸ್ತೋತ್ರ ಮಾಡಿರಿ. ಈ ದಿನವೂ ಕರ್ತರು ಅದ್ಭುತಕರವಾಗಿ ನಮ್ಮನ್ನು ನಡೆಸುವುದಕ್ಕಾಗಿ ಕರ್ತನೆ ಮಹಿಮೆಪಡಿಸೋಣ. ಆಮೇಲೆ ಸ್ತುತಿಸುವುದು ಆಮೇನ್ ಸತ್ಯದೀರುವರೆಗೂ ಒಳ್ಳೆಯದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಾರಲ್ಲ. ದೇವರನ್ನು ಸ್ತುತಿ ಮಾಡ್ರಿ. 50ನೇ ಕೀರ್ತನದಲ್ಲಿ 14-15 ವಾಕ್ಯಗಳಾಗಿ ಈ ತರ ಬರೆದಾರೆ. ಆಮೇಲೆ ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ. ಮಾಡಿದ ಆಮೇನ್ ಕರಗಳನ್ನು ಆಮೇನ್ ಪರಾತ್ಮನಿಗೆ ಸಲ್ಲಿಸಿರಿ. ಕಷ್ಟಕಾಲದಲ್ಲಿ ನನಗೆ ಮೊರೆ ಇಡ್ರಿ, ಬಿಡಿಸುವೆನು. ಆಗ ನನ್ನನ್ನು ಕೊಂಡಾಡುವಿರಿ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವಂತೆ ದೇವರು ಕೃಪೆ ನೀಡಿದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ ಎಂಬುದಾಗಿ ಕರೆದು ಪ್ರಾರ್ಥನೆ ಮಾಡ್ತೇನೆ. ತಂದೆ, ಈ ಪ್ರಾರ್ಥನೆಯಲ್ಲಿ ನಮ್ಮ ಸಂಗಡ ಸೇರಿ ಪ್ರಾರ್ಥಿಸುವ ಪ್ರತಿಯೊಬ್ಬರಿಗೂ ನಿಮ್ಮ ಪವಿತ್ರವಾದ ಶಕ್ತಿಯಿಂದ ಬಿಡುಗಡೆ ಉಂಟಾಗುವಂತೆಯೂ ಪವಿತ್ರ ಆತ್ಮನ ಕ್ರಿಯೆ ಮಾಡುವಂತೆಯೂ ದೇವರ ಆಮೇನ್ ಕರವು ಪ್ರತಿಯೊಬ್ಬರಿಗೂ ಕಾಯಿಲೆ, ಕಷ್ಟ, ರೋಗ, ದುಃಖಗಳಿಂದ ಆಮೇನ್ ಎಲ್ಲ ಗಲಾಟೆಗಳಿಂದ, ಎಲ್ಲ ಭಿನ್ನಮತದಿಂದ, ಎಲ್ಲ ದುಷ್ಟನ ಆಮೇನ್ ಶಕ್ತಿಗಳಿಂದ ಕಂಪ್ಲೀಟ್ ಬಿಡುಗಡೆ ಉಂಟಾಗುವಂತೆ ಪ್ರಾರ್ಥಿಸುತ್ತೇನೆ. ರೋಗಿಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಗಣವೈದ್ಯರಾಗಿರುವ ಯೇಸುವಿನ ನಾಮದಲ್ಲಿ ಆಮೇನ್. ಎಲ್ಲ ಥೈರಾಯ್ಡ್ ರೋಗಿಗಳು ಪೂರ್ಣ ಬಿಡುಗಡೆ ಹೊಂದಿಕೊಳ್ಳಲಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ನ್ಯೂರೋಲಾಜಿಕಲ್ ಇನ್ಬ್ಯಾಲೆನ್ಸ್ ಸೌಖ್ಯವಾಗಲಿ. ಡಿಸಾರ್ಡರ್ಗಳು ಸೌಖ್ಯವಾಗಲಿ. ಬ್ಲಡ್ ಡಿಸಾರ್ಡರ್ಗಳು ಸೌಖ್ಯವಾಗಲಿ. ಆಮೇನ್ ನಾರ್ಮಲ್ ಆಗಲಿ. ಯಾವ ಬಂಧನಗಳಲ್ಲಿ, ರೋಗದ ಕೆಟ್ಟಗಳಲ್ಲಿ ಆಮೇನ್ ನೆರಳಾಡುತ್ತಾರೋ ಎಲ್ಲ ರೋಗದ ಬಂಧನಗಳು ಬಿಚ್ಚುತ್ತಾರೆ ಯೇಸುವಿನ ನಾಮದಲ್ಲಿ. ಆಮೇನ್. ಮಕ್ಕಳ ಎಜುಕೇಷನ್ಗಳು, ಆಮೇನ್ ಬಿಸಿನೆಸ್ಗಳು, ಕೆಲಸಗಳು ಆಶೀರ್ವಾದವಾಗಲಿ. ಯೇಸುವಿನ ನಾಮದಲ್ಲಿ ದಾರಿ ತಪ್ಪಿ ಹೋಗಿರುವ ಮಕ್ಕಳು ತಿರುಗಿ ಬರಲಿ. ಸಂಸಾರ ವಿಷಯದಲ್ಲಿ ಇರುವ ಕಣ್ಣೀರುಗಳು ನೀಗಲಿ. ಆಮೇನ್. ಬಿಡುಗಡೆ ಉಂಟಾಗಲಿ. ಕರ್ತನ ಸೇವೆ ಮಾಡುವವರಿಗಾಗಿ ಸ್ತೋತ್ರ. ಸೇವೆ ಮಾಡುವ ಎಲ್ಲ ದೇವರ ದಾಸರನ್ನು ಆಶೀರ್ವಾದ ಮಾಡು, ದಾಸಿಗಳನ್ನು ಆಶೀರ್ವಾದ ಮಾಡು. ಅಭಿಷಿಕ್ತರಕ್ಕೂ ನಿಮ್ಮ ಬಲವನ್ನು ನೀಡು. ಕೃಪೆಯು ಹೆಚ್ಚಿಕೆ ಆಗಲಿ, ಬಿಡುಗಡೆ ಉಂಟಾಗಲಿ. ಯೇಸು ಕ್ರಿಸ್ತರ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತರು ನಮ್ಮೆಲ್ಲವರನ್ನು ಬಹಳವಾಗಿ ಆಶೀರ್ವಾದ ಮಾಡಲಿ. ಆಮೇನ್. ನಾಳೆ ಇಂಡಿಯನ್ ಟೈಮ್ 9:30 ನಮ್ಮ ಸ್ಪೆಷಲ್ ಮೀಟಿಂಗ್ ಉಂಟು. ನೀವೆಲ್ಲವರು ಅದರಲ್ಲಿ ಪಾಲ್ಗೊಳ್ಳಬೇಕು.
ಕರ್ತರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ಚಿಂತಕ್ಕಾಗಿ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 2ನೇ ಅಧಿಕಾರ 15ನೇ ವಾಕ್ಯ, ಹೀಗೆ ನೀವು ಆಮೇನ್ ನಿರ್ದೋಷಿಗಳು, ಆಮೇನ್ ಯಥಾರ್ಥ ಮನಸ್ಸುಳ್ಳವರು ಆಗಿತ್ತು ವಕ್ರಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರಿ. ಪ್ರಿಯರೇ, ನಾವು ಈ ಭೂಮಿಯಲ್ಲಿ ಹೇಗೆ ಬಾಳಬೇಕು? ಇಲ್ಲಿ ಬರೆದಿರುವುದು ವಕ್ರಬುದ್ಧಿಯುಳ್ಳ ಮೂರ್ಖ ಜಾತಿ. ನಮ್ಮ ಸುತ್ತಲಿರುವ ಜನರ ಕುರಿತಾಗಿ ಬರೆದಿರುವುದು. ಅವರು ಅವರ ಮನಸ್ಸಿಗೆ ತೋಚದಂತೆ ನಡೆಯುತ್ತಾರೆ, ಮಾತಾಡುತ್ತಾರೆ, ಜೀವಿಸುತ್ತಾರೆ, ಎಲ್ಲ ಮಾಡುತ್ತಾರೆ. ನಾವು ಅದರ ಮಧ್ಯದಲ್ಲಿ ನಿಷ್ಕಪಟಿಗಳಾಗಿ, ಆಮೇನ್, ಸತ್ಯವಿರುವವರಾಗಿ ಬಾಳಬೇಕು. ನಾವು ದೇವರ ವಾಕ್ಯವನ್ನು ಕಲಿಯುವಾಗ ಅರಣ್ಯಕಾಂಡ 23ನೇ ಅಧಿಕಾರದಲ್ಲಿ ಶಿಲಾಗ್ರಗಳಲ್ಲಿ ನಾನು ಅವನನ್ನು ನೋಡುತ್ತಾ ಇದೆ, ಗಿರಿ ಶೃಂಗಗಳಲ್ಲಿ ಅವನನ್ನು ಕಾಣುತ್ತಾ ಇದೆ. ಇಗೋ, ಒಂಟಿಯಾಗಿರುವ ಒಂದು ಜನಾಂಗ, ಆಮೇನ್, ಅವರು ಅನ್ಯ ಜನಾಂಗಗಳ ಜೊತೆಯಲ್ಲಿ ಎನ್ನಲ್ಪಡುವುದಿಲ್ಲ ಎಂಬುದಾಗಿ ಬರೆದಿದ್ದಾರೆ. ಸುತ್ತಮುತ್ತಲೂ ಇರುವವರೆಲ್ಲ ಆಮೇನ್ ಬೇರೆ ಬೇರೆ ರೀತಿಯಲ್ಲಿ ಜೀವಿಸುವವರು ಇಷ್ಟ ಬಂದಾಗ. ಆದರೆ ನಮ್ಮ ಜೀವನವು ಅದರಿಂದ ಬಹಳ ವ್ಯತ್ಯಾಸವಾಗಿದೆ. ನಮ್ಮ ಕುಟುಂಬ, ನಮ್ಮ ಕೆಲಸ, ನಮ್ಮ ಮಾತುಗಳು, ನಮ್ಮ ಕ್ರಿಯೆಗಳು, ಎಲ್ಲದರಲ್ಲಿಯೂ ಪವಿತ್ರತೆ, ಕೃಪೆ ಇದು ಇರುವುದಾಗಿ, ವ್ಯತ್ಯಸ್ತರಾಗಿರುವ ಜನರಾಗಿ ಬಾಳುವುದಕ್ಕಾಗಿ ಕರ್ತರು ನಮ್ಮನ್ನು ಕರೆದಿದ್ದಾರೆ. ನಾವು ಹಾಗೆ ಇರಬೇಕು. ಅಯ್ಯೋ, ಅವರ ಮಧ್ಯದಲ್ಲಿ ನಾವಿದ್ದಾರೆ, ಅವರೆಂದೇ ಜೀವನ ಮಾಡಿದ್ದಲ್ಲ ಅಂದರೆ ಏನು ಅನಿಸುತ್ತಾರೆ ಎಂಬುದಾಗಿ ಯೋಚಿಸಬೇಕಾಗಿಲ್ಲ. ಅವರ ಜೋಡಿಯಲ್ಲಿ ಜೋಡಕ್ಕಾಗಿ, ಮಿಂಗಳಕ್ಕಾಗಿ ದೇವರು ನಮ್ಮನ್ನು ಕರೆಯಲಿಲ್ಲ. ಅವರು ನಮ್ಮನ್ನು ನೋಡಿ ನಮ್ಮ ಕರ್ತನೆ ಅರಿಯಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಸ್ತೋತ್ರ. ನಾವು ನಮ್ಮ ಕೆಲಸ ಜಾಗದಲ್ಲಿಯೂ, ಫ್ಯಾಕ್ಟರಿಯಲ್ಲಿಯೂ, ಆಫೀಸಲ್ಲಿಯೂ, ಆಮೇಲೆ ನಮ್ಮ ಕಾಲೇಜಲ್ಲಿಯೂ, ನಮ್ಮ ಇರುವ ಎಲ್ಲ ಜಾಗಗಳಲ್ಲಿಯೂ ಇದರಿಂದ ವ್ಯತ್ಯಸ್ತರಾಗಿ ಇರಬೇಕು. ಆಮೇಲೆ ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿರಬೇಕು. ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರುವಾಗಿ ಅವರ ಮಧ್ಯದಲ್ಲಿ ನಾವು ಜೀವಿಸಬೇಕು. ಹಾಗೆ ನಾವು ಅವರ ಮಧ್ಯದಲ್ಲಿ ಸಪರೇಟ್ ಆಗಿ ಜೀವನ ಮಾಡುವಾಗ, ಹಗಲಲ್ಲಿ ಸೂರ್ಯನಾಗಲಿ, ರಾತ್ರಿಯಲ್ಲಿ ಚಂದ್ರನಾಗಲಿ, ಈ ಲೋಕದಲ್ಲಿ ಇರುವ ಯಾವುದು ನಮ್ಮನ್ನು ಮುಟ್ಟುವುದಿಲ್ಲ. ಯಾಕಂದರೆ ಸಪರೇಟ್ ಇರುವ ಜನರು ಇರುವುದು ದೇವರ ಸಾನ್ನಿಧ್ಯದ ಒಳಗಡೆ. ಅವಕ್ಕೂ ದೇವರ ಕಾವಲುಂಟು, ದೇವರ ಸಹಾಯ ಉಂಟು. ಅವರು ಆಶೀರ್ವಾದ ಹೊಂದಿರುವ ಜನ. ಅವರದ್ದು ಆಮೇಲೆ ಜೀವನವೇ, ನಡತೆಯೇ, ಮಾತುಗಳೇ ಎല്ലാം ವ್ಯತ್ಯಸ್ತವಾಗಿರ್ತಾರೆ. ಯಾಕಂದರೆ ಅವರನ್ನು ದೇವರು ಬೇರ್ಪಡಿಸಿ ತನ್ನ ನಾಮ ಮಹಿಮೆಗಾಗಿ ಸ್ತೋತ್ರ ಸಪ್ರೇಟ್ ಆಗಿಟ್ಟಿರುವರು.
ನಾವು ಹಾಗೆ ನಾವು ಇರುವ ಜಾಗದಲ್ಲಿ ಕರ್ತರಿಗೆ ಬೆಳಕಾಗಿ, ಉಪ್ಪಾಗಿ, ಸಾಕ್ಷಿಗಳಾಗಿ, ಆಮೇಲೆ ನಿಷ್ಕಪಟಿಗಳಾಗಿ, ಯಥಾರ್ಥ ಆಮೇಲೆ ಮನಸ್ಸುಳ್ಳವರಾಗಿ ಬಾಳುವುದಕ್ಕಾಗಿ ನಮ್ಮನ್ನು ಒಪ್ಪಿಸೋಣ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ, ಬಲಪಡಿಸಲಿ. ನಾವು ಒಂದು ಗುರಿತಾಗುತ್ತದೆ, ನಾವು ಒಂದು ಅದ್ಭುತವಾಗುತ್ತದೆ, ನಾವೆಲ್ಲವರಿಗೂ ಒಂದು ಭಯವಾಗುತ್ತದೆ. We are blessed, we are really blessed, we are permanently blessed and highly favored. May God bless you.